ಪೂರ್ತಿ ವಿಡಿಯೋ ನೋಡಿ, ಫುಲ್ ಕಾಮಿಡಿ ಐತೆ. ಇನ್ನು ಪಾಪ ನಮ್ಮ ಅಕ್ಕ ಒಳಕ್ಕೆ ಹೋಗಿಲ್ಲ, ಅವಕ್ಕೆ ನಮ್ಮ ಅಪ್ಪ ಬೈತವ್ರಿ. ಇದೇ ಖುಷಿ ಟಿಫನ್ ಮಾಡ್ಕೊಂಡು ಮಗುನ ಒಂದಿನದ ಮಟ್ಟಿಗೆ ದತ್ತು ಕೊಟ್ಬಿಟ್ಟೆ ನಮ್ಮ ಅಕ್ಕಂಗೆ. ಊಟ ಮಾಡಿ ತಿರ್ಗಾ ಹೋಗ್ಬೇಕು. ನಿನ್ ಕೈ ರುಚಿ ನಾನ್ ತಿನ್ಬಿಟ್ರೆ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಅವಳ ಹತ್ರ ಆ ಬಿಲ್ಡಪ್ ಕೊಟ್ಟೆ, ಆದ್ರೂ ನಮ್ಮ ಅಕ್ಕ ಅಡುಗೆ ಚೆನ್ನಾಗಿ ಮಾಡ್ತಾಳೆ. ನಿನ್ಗೆ ಅಡುಗೆ ಬರಲ್ವಾ ಅಂತ ಕೇಳಬೇಡಿ, ನನಗೆ ತಿನ್ನೋದು ಮಾತ್ರ ಗೊತ್ತಿರೋದು. ಈ ಥರ ಉಗಿದ್ರು ಒರ್ಸ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ತಿಂದು ಈಚೆ ಬರೋಷ್ಟ್ರಲ್ಲಿ ಫುಲ್ ಮಳೆ. ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ. ಮಳೆ ಬಂದಿರೋ ಕಾರಣ ಈಚೆ ಇಕ್ಕಿರೋ ಪಾದನ ಒಳಗಡೆ ಇಕ್ತೆ. ಈ ಲೋಫರ್ ನನ್ನ ಮಕ್ಳು ಇವರಿಬ್ರು ಸೇರ್ಕೊಂಡು ನಮ್ಮ ಅಕ್ಕ ನಮ್ಮ ಮನೆಗೆ ಬಂದಾಗ ಅವಳಿಗೆ ಬೇಕಾಗಿರೋ ಬಟ್ಟೆ ನೋಡಿ ಎತ್ಕೊಂಡು ಹೋಗಿಲ್ಲ ಅಂದ್ರೆ ಅವಳಿಗೆ ತಿಂದಿರೋ ದೋಸೆ ಜೀರ್ಣನೇ ಆಗಲ್ಲ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಡುಗೆ ಮನೆಗೆ ಎಲ್ಲರೂ ಡೀಪಾಗಿ ಅಡುಗೆ ಮಾಡ್ತಾ ಇದ್ರು. ನಮ್ಮ ಅಕ್ಕನ ಹೋಗಿ ಹೆಂಗ್ ಬಯಸ್ತೆ ನೋಡ್ರಿ. ಅಮ್ಮಕ್ಕೆ ಹೇಳ್ಕೊಡ್ತೇನೆ ನೀನು ಅಡುಗೆ ಮಾಡೋದನ್ನ, ನಿಂಗೆ ಅಮ್ಮ ಹೇಳ್ಕೊಟ್ಟಿರೋದು. ನಮ್ಮಪ್ಪ ನಮ್ಮಮ್ಮ ಸತತವಾಗಿ 30 ವರ್ಷದಿಂದ ಲವ್ ಮಾಡ್ತಾವ್ರಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್. ನಾವ್ಯಾಕೆ ಈ ರೇಂಜಿಗೆ ನಗ್ತಾ ಇದೀವಿ ಅಂದ್ರೆ ಅವ್ರವ್ರ ಕಡೆ ಅಜ್ಜಿದೀರು ಗಣೇಶ ಬಿಡುವಾಗ ಡ್ಯಾನ್ಸ್ ಆಡೋದನ್ನ ತೋರಿಸ್ತಿಲ್ಲ. ಅಂತೂ ಇಂತೂ ಕಬಾಬ್ ತಿಂದೆ. ಯಾಕೆ ನಮ್ಮ ಮನೆ ಒಂದು ಗ್ರಹ ಅಳ್ತಾ ಇತ್ತು, ಇನ್ನೊಂದು ಗ್ರಹ ಡ್ಯಾನ್ಸ್ ಮಾಡ್ತಾ ಇತ್ತು. ಈ ಡ್ಯಾನ್ಸಿನ ಸುಖ ಪಾಪ ಜಾಸ್ತಿ ಹೊತ್ತಿರ್ಲಿಲ್ಲ. ನಮ್ಮ ಅಕ್ಕ ಮನೆಗೆ ಬಂದಿದ್ದಾಳೆ ಅಂದ್ರೆ ಹೆಡ್ ಮಸಾಜ್ ಫಿಕ್ಸು. ಅಂತ ಸಾಂಗ್ ಆಡ್ಕೊಂಡು ಮಸಾಜ್ ಮಾಡ್ತಾ ಇದ್ರೆ ಕಾಲೊತ್ತಕ್ಕೆ ಇವ್ರು ಜಗಳಗಳು ಆಡ್ತಾ ಇದ್ರು ಅಷ್ಟೇ. ಕೊನೆವರೆಗೂ ನಾನು ವಿಡಿಯೋ ನೋಡಿರೋದು ನಾನು ಹೇಳೋದು ಒಂದೇ, ಇವತ್ತು ನಿಮ್ಗೆ ಏನಾದರೂ ಕಷ್ಟ ಇದೆ ಅಥವಾ ನೋವಿದೆ ಅಂತಂದರೆ ಖಂಡಿತವಾಗ್ಲೂ 3 ತಿಂಗಳಾದಮೇಲೆ ಈ ಕಷ್ಟ ಈ ನೋವು ಇಷ್ಟು ಭಾರ ಅಂತ ಅನ್ಸಲ್ಲ. ತಾಳ್ಮೆಯಿಂದ ಇರಿ, ಎಲ್ಲ ಸರಿ ಹೋಗುತ್ತೆ.